ಸರ್ವಾಧಿಕಾರದಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ಅಫಿದಾವಿತವನ್ನು ಸಲ್ಲಿಸಿದ್ದು ಖಂಡನೀಯ. ಇದನ್ನು ಸಮಸ್ತ ದೇಶದ ಜನತೆ ಖಂಡಿಸುತ್ತದೆ ಅಂತಕ್ಕಂಥ ನೆಲೆಯಲ್ಲಿ ಈ സഭയെന്ന് ನಾವು ആചരിಸ್ತೇವೆ. സ്വന്തം ഭാര്യനെ കണ്ണീരിലകപ്പെടുത്തിയിട്ട് കണ്ണീരിന്റെ കടലായിട്ട് മാറ്റിയ ആദ്യകരിയാണ് മുസ്ലിം പെണ്ണുമക്കൾക്ക്, മുത്തല്ലത്തായ പെണ്ണുങ്ങൾക്ക് ഞാൻ നിങ്ങളുടെ കണ്ണീരൊപ്പാൻ എന്ന് പറയുന്നത് അത് അനർത്ഥമാണ്. അത് അംഗീകരിക്കാൻ ലോകം പോകുന്നില്ല ഒരിക്കലും. ಈ ಮುಸ್ಲಿಂ ಉಮ್ಮತ್ತಿನ ಹೋರಾಟದ ಕಿಚ್ಚು ಹೊತ್ತಿ ಉರಿಯುತ್ತಾ ಇದೆ. ಮಾಡು ಇಲ್ಲವೇ ಮಡಿ ಅನ್ನುವಂತಹ ಆ ನಿಶ್ಚಯ ದಾರ್ಢ್ಯದೊಂದಿಗೆ ಮುಂದೆ ಸಾಗುವ ಪ್ರಯತ್ನವನ್ನ ಮಾಡಿದ್ದೇವೆ. आप बैरी हो, आप मलयालम हो, आप उर्दू हो, आप कन्नड़ा हो, आप तुलु बात करें, कुछ भी बात कीजिए, बात अपनी जगह मुसलमान हम है. ಎಲ್ಲ ಭಿನ್ನತೆಗಳನ್ನು ಮರೆತು ಶರೀಯತ್ತಿನ ಪರವಾಗಿ ನಮ್ಮ ಈ ಒಗ್ಗಟ್ಟು ಇದು ಮುಂದೆ ಖಂಡಿತ ಸಾಗಲೇಬೇಕಾಗಿದೆ. ಯಾರು ಈ ಒಗ್ಗಟ್ಟನ್ನು ಮುರಿಯಲು ಪ್ರಯತ್ನ ಪಡುತ್ತಾರೋ ಅವರ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಖಂಡಿತವಾಗಿಯೂ ಈ ಜನಸ್ತೋಮದೊಂದಿಗೆ ನಾನು ಎಚ್ಚರಿಸ್ತಾ ಇದ್ದೇನೆ. ಯುಸಿಸಿ ಅದು ಒಂದು ಪ್ರಾಕ್ಟಿಕಲಿ ತರಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ RSCನ ಗೋಲ್ ವರ್ಕರ್ 1972 ನಲ್ಲಿ ಹೇಳಿದ್ರು ಏನಂತ, ಇಂಡಿಯಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಕ್ಕೆ ಸಾಧ್ಯ ಇಲ್ಲ. इस्लाम को बरकरार रखने के लिए, दीन को बरकरार रखने के लिए, ईमान और शरीयत को बरकरार रखने के लिए, तौहीद और इंसानियत को बरकरार रखने के लिए, हिंदुस्तानियों को गुलामी की जंजीरों से आजाद कराने के लिए, हिंदुस्तान में अमन व अमान सुलह को बरकरार रखने के लिए। लेकिन अफसोस है आज फिर हुकूमत फिरका परस्त अंग्रेजों की तरह हमारे दीन पर हमला करना चाहती है। ಪ್ರಕಾರ ಸಿಕ್ಕಿದ್ದು ಪರ್ಸೆಂಟೇಜ್ ಹೇಳುವುದಾದ್ರೆ 72.88% ಹಿಂದೂಗಳ ಡೈವೋರ್ಸ್, 21.31% ಕ್ರಿಶ್ಚಿಯನರದ್ದು, 5.77% ಮುಸಲ್ಮಾನರದ್ದು. ಯಾರ ತಲಾಖ್ ಹೆಚ್ಚು, ಯಾರು ತಲಾಖಿಗೆ ಹೇಳುವುದು, ತಲಾಖ್ ಅಂತ ಸಾವಿರವಾದ ಯಾರು ಹೇಳುವವರು. इस्लाम के शेरों को मत छेड़ो, नमक नारों तकबीर के नारों से दुनिया को हिला देंगे. ನಮ್ಮ ತಕ್ಬೀರ್ ಗೆ ಇನ್ನೂ ಕೂಡ ಶಕ್ತಿ ಇದೆ, ನಮ್ಮ ತಕ್ಬೀರ್ ಗೆ ಇನ್ನೂ ಕೂಡ ಸಾಮರ್ಥ್ಯ ಇದೆ. ಆ ತಕ್ಬೀರ್ ಶಕ್ತಿಯೊಂದಿಗೆ ಒಂದು ವೇಳೆ ಶರೀಯತನ್ನು ಬದಲಿಸಲು ನೀವು ತೀರ್ಮಾನ ಮಾಡುವುದಾದರೆ ಸರ್ ಲಗಾ ಸಕ್ತೆ ಹೈ, ಲೇಕಿನ್ ಮೋದಿಯಂತಹ ಜನರ ಮುಂದೆ ಸರ್ ಝುಕಾ ಸಕ್ತೆ ನಹೀ. ಈ ದೇಶಕ್ಕೆ ಬಾಬಾರಾವ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆ. ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾವ ಮೋದಿ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಆತ್ಮವಿಶ್ವಾಸ ಮುಖಾಂತರ ಬರುವಂತ ವಿಚಾರ ಆಗಬೇಕು. ಇನ್ಶಾ ಅಲ್ಲಾ ನಮ್ಮ ಮಹಿಳೆಯರಿಗೋಸ್ಕರ ನಾವು ಇದೇ ಬರುವ ಡಿಸೆಂಬರ್ನಲ್ಲಿ ಒಂದು ಸಮ್ಮೇಳನವನ್ನು ಮಾಡ್ತೇವೆ, ಅವರಿಂದ ಹೋರಾಟವನ್ನು ಮಾಡ್ತೇವೆ.